ನಾನು ಈಗ ಸಿಂಪಲ್ಲಾಗಿ ಟೊಮೊಟೊ ರಸವನ್ನು ಮಾಡ್ತಾಯಿದ್ದೀನಿ. ಟೊಮೊಟೊನ ಹೆಚ್ಚಿದಂಥ ಟೊಮೊಟೊನ ನಾನು ಪಾತ್ರ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದಕ್ಕೆ ನಾನು ಗ್ಯಾಸಿನ ಮೇಲೆ ನಾನು ಕುದಿಸೋಕೆ ಇಡ್ತಾ ಇದ್ದೀನಿ. ಇವಾಗ ಟೊಮೊಟೊ ಮತ್ತು ಹುಣಸೆಹಣ್ಣನ್ನು ಒಂದು 10 ನಿಮಿಷ ಕುದಿಸ್ಕೋಬೇಕು. ಟೊಮೊಟೊನ ನಾನು 2-3 ತೊಗೊಂಡಿದ್ದೀನಿ. ಟೊಮೊಟೊ ಬೆಂದಿದೆ 5 ನಿಮಿಷ. ನನಗೆ ತೆಗೆದು ತಣ್ಣಗಾಕೆ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಾಫ್ಟಾಗಿ ಬೆಂದಿದೆ. ನಾನೀಗ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗೆ ಹೋಗೋದಕ್ಕೆ. ಬೇರೆ ಪಾತ್ರೆ ತಣ್ಣಗಾಗೋದಕ್ಕೆ ನಾನೀಗ ಹಾಕಿಟ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಹಣ್ಣು ಮತ್ತು ಹುಣಸೆ ಹಣ್ಣನ್ನು. ನಾನೀಗ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಟೊಮೊಟೊ ಕುದಿಸಿದ ಪಾತ್ರೆ ಅಲ್ವಾ, ಸ್ವಲ್ಪ ಕಪ್ಪಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಂತ್ಯ, ಕರಿಬೇವು, ಒಂದು ಒಣಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಒಗ್ಗರಣೆ ಆಗಲೇ ಬೆಂದಿದೆ. ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಲೋಟ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಕುದಿಸಿದ ಟೊಮೊಟೊಗೆ ನಾನೀಗ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು 2 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಈ ಮಿಶ್ರಣನ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಎಷ್ಟು ಮಿಶ್ರಣ ಎಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನೀಗ ರಸಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡ್ಬಿಟ್ಟು ನನಗೆ ಮಿಕ್ಸ್ ಮಾಡ್ಕೊಳ್ತೀನಿ ಪೇಸ್ಟ್ ಹಾಕ್ಬಿಟ್ಟು ಒಗ್ಗರಣೆಗೆ. ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನಾನು ಇದಕ್ಕೆ ನನಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಎಣ್ಣೆಯಲ್ಲಿ ನಾನು ಸಪ್ರೇಟಾಗಿ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ನಾನು ಹುರ್ಕೊಂಡು ರಸಮ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಒಗ್ಗರಣೆ ಜೊತೆಗೆ ಹುರ್ಕೊಳ್ಬೋದು, ಬಟ್ ನಮ್ಮನೇಲಿ ಜಾಸ್ತಿ ಹೊತ್ತು ಘಾಟ್ ಎಬ್ಬಿಸಿದ್ರೆ ಬೈಕೊಳ್ತಾನೆ ಅಂತೇಳಿ ಸಪ್ರೇಟಾಗಿ ಹುರಿದು ಹಾಕ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ ಬೆಂದಿದೆ, ತೀರ ಕೆಂಪಾಗೇದೇನು ಬೇಯೋದು ಬೇಡ, ಈರುಳ್ಳಿ ಸಾಕು ಬೆಂದಿದ್ದು ಇಳಿಸ್ಕೊಳ್ತೀನಿ. ಉರಿದಂತಹ ಈರುಳ್ಳಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ, ಎಣ್ಣೆ ಹಾಕ್ತಿಲ್ಲ, ಎಣ್ಣೆ ಜಾಸ್ತಿ ಆಗುತ್ತೆ ಅಂತೇಳಿ. ಈರುಳ್ಳಿ ಸೇರಿಸ್ಕೊಂಡು ನಾನೀಗ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 5-6 ನಿಮಿಷ ಕುದಿಸ್ಕೊಂಬಿಟ್ರೆ ಈಗ ನಮಗೆ ರಸಮ್ ರೆಡಿಯಾಗುತ್ತೆ. ಈಗ ಟೊಮೊಟೊ ರಸಮ್ ರೆಡಿಯಾಗಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ರಸಮ್ ರೆಡಿಯಾಗಿದೆ. ಈ ರೀತಿ ರಸಮ್ನ ನೀವು ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತೇಳಿ ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್, ಬೈ ಬಾಯ್.